ಅಥ ತಸ್ಯ ಪ್ರಮೇಯಸ್ಯ ತದ್ವನಂ ಪರಿಪೃಚ್ಛತಃ ವಿಶ್ವಾಮಿತ್ರೋ ಮಹಾತೇಜ ವ್ಯಾಖ್ಯಾತುಮುಪಚಕ್ರಮೇ. ಶ್ರೀರಾಮಚಂದ್ರ ವಿಶ್ವಾಮಿತ್ರ ಮಹರ್ಷಿಗಳಿಂದ ಅನೇಕ ಅಸ್ತ್ರಗಳನ್ನು ಸ್ವೀಕರಿಸ್ತಾನೆ. ನಂತರ ಆ ತಾಟಕಾವನದ ವಿಚಾರಗಳನ್ನೆಲ್ಲ ಪ್ರಶ್ನಿಸ್ತಾನೆ. ಆ ಪ್ರಶ್ನಿಸಿದ ಅಪ್ರಮೇಯನಾದಂತಹ ಶ್ರೀರಾಮನಿಗೆ ಉತ್ತರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮಹರ್ಷಿಗಳು. ಮಹಾಬಾಹುವಾದ ಶ್ರೀರಾಮನೇ, ಸಕಲ ದೇವ ವಂದ್ಯನಾದ ಶ್ರೀ ಮಹಾವಿಷ್ಣುವು ತಪಶ್ಚರಣೆಯ ಫಲಸಿದ್ಧಿಗಾಗಿ 100 ಯುಗಗಳನ್ನು ಇಲ್ಲಿಯೇ ಕಳೆದನು. ಇದೇ ಆ ವಾಮನನ ದಿವ್ಯಾಶ್ರಮ. ಈ ಆಶ್ರಮಕ್ಕೆ ಸಿದ್ಧಾಶ್ರಮವೆಂದೇ ಹೆಸರು. ಮಹಾ ತಪಸ್ವಿಯಾದ ಕಾಶ್ಯಪನು ಇಲ್ಲಿ ಸಿದ್ಧಿಯನ್ನು ಪಡೆದುದರಿಂದ ಇದಕ್ಕೆ ಸಿದ್ಧಾಶ್ರಮವೆಂದು ಹೆಸರಾಯಿತು. ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿಯೇ ವಿರೋಚನನ ಮಗನಾದ ಬಲಿಚಕ್ರವರ್ತಿಯು ಅತುಲ ಪರಾಕ್ರಮದಿಂದ ಇಂದ್ರ ಸಮೇತರಾದ ದೇವತೆಗಳನ್ನು ಮರುದ್ಗಣಗಳನ್ನು ಪರಾಜಯಗೊಳಿಸಿ ಇಂದ್ರನ ರಾಜ್ಯವನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡ. ಮಹಾಬಲಿಷ್ಠನಾದ ಅಸುರೇಂದ್ರನಾದ ಬಲಿಚಕ್ರವರ್ತಿಯು ತ್ರಿಭುವನಗಳನ್ನು ಜಯಿಸಿ ಯಜ್ಞವನ್ನು ಮಾಡಲು ಉಪಕ್ರಮಿಸಿದನು. ಯಜ್ಞದ ಯಜಮಾನನಾದ ಬಲಿಚಕ್ರವರ್ತಿಯ ವ್ಯವಹಾರಗಳನ್ನು ಕಂಡು ಭೀತರಾದ ದೇವತೆಗಳು ಅಗ್ನಿಯನ್ನು ಮುಂದು ಮಾಡಿಕೊಂಡು ಆ ಸಿದ್ಧಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ವಿಷ್ಣುವಿನ ಬಳಿಗೆ ಬಂದು ಹೇಳ್ತಾರೆ, ವಿಷ್ಣುದೇವನೇ, ವಿರೋಚನನ ಮಗನಾದ ಬಲಿಯು ಉತ್ತಮೋತ್ತಮವಾದ ಯಜ್ಞವನ್ನು ಆರಂಭಿಸಿದ್ದಾನೆ. ಆ ಯಜ್ಞವು ಮುಗಿಯುವುದರೊಳಗಾಗಿ ನಮ್ಮ ಕಾರ್ಯವನ್ನು ನೀನು ಪೂರೈಸಿಕೊಡಬೇಕು. ಈ ದೇಶದಲ್ಲಿಯೂ ದೇಶಾಂತರಗಳಲ್ಲಿಯೂ ಇರುವ ಯಾಚಕರು ಬಂದು ಆ ಸಮಯದಲ್ಲಿ ಬಲಿಚಕ್ರವರ್ತಿಯನ್ನು ಏನೇ ಕೇಳಿದರೂ ಅವನು ಅದನ್ನು ಅವರಿಗೆ ಕೊಟ್ಟು ಬಿಡುವನು. ಪರಮ ಪುರುಷನಾದ ನೀನು ದೇವತೆಗಳ ಹಿತಾರ್ಥವಾಗಿ ಮಹಾಯೋಗದಿಂದ ವಾಮನ ಅವತಾರವನ್ನು ತಾಳಿ ನಮಗೆ ಕಲ್ಯಾಣವನ್ನು ಉಂಟು ಮಾಡು. ರಾಮ, ಆ ಸಮಯಕ್ಕೆ ಸರಿಯಾಗಿ ಓಜಸ್ಸಿನಿಂದ ಬೆಳಗುತ್ತಿರುವನೋ ಎಂಬಂತಿದ್ದಂತಹ ಅಗ್ನಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದಂತಹ ಆ ಕಶ್ಯಪ ಅದಿತಿಯೊಡನೆ 1,000 ವರ್ಷಗಳವರೆಗೆ ತಪಸ್ಸು ಮಾಡಿ ವ್ರತಾನುಷ್ಠಾನವನ್ನು ಮುಗಿಸಿದ ನಂತರ ಪ್ರತ್ಯಕ್ಷನಾದಂತಹ ವರದನಾದ ಮಧುಸೂದನನನ್ನು ಪತ್ನಿಯಾದ ಅದಿತಿಯಿಂದೊಡಗೂಡಿ ಧ್ಯಾನ ಸ್ತೋತ್ರಾದಿಗಳಿಂದ ಸಂತೋಷಗೊಳಿಸಿ ಹೇಳ್ತಾನೆ, ತಪೋಮಯಂ ತಪೋರಾಶಿಂ ತಪೋಮೂರ್ತಿಂ ತಪಾತ್ಮಕಂ ತಪಸಾ ತ್ವಾಂ ಸುತಪ್ತೇನ ಪಶ್ಯಾಮಿ ಪುರುಷೋತ್ತಮಂ ಶರೀರೇ ತವ ಪಶ್ಯಾಮಿ ಜಗತ್ ಸರ್ವಮಿದಂ ಪ್ರಭೋ ತ್ವಮನಾದಿರ ನಿರ್ದೇಶ್ಯಃ ತ್ವಾಮಹಂ ಶರಣಂ ಗತಃ. ಮಹಾನುಭಾವನೆ, ತಪೋಮಯನು, ತಪಸ್ಸಿನಿಂದ ಆರಾಧಿಸಲ್ಪಡತಕ್ಕವನು, ತಪಸ್ಸಿನ ರಾಶಿಯೂ ಪರಮ ಪುರುಷನೂ ಆಗಿರುವ ಪುಣ್ಯಮೂರ್ತಿಯನ್ನು, ಜ್ಞಾನಮೂರ್ತಿಯನ್ನು, ತಪಸ್ಸೇ ಮೂರ್ತಿಮತ್ತಾಗಿರುವಂತಹ ದಿವ್ಯಮೂರ್ತಿಯನ್ನು, ಮಹಾಜ್ಞಾನಿಯನ್ನು, ಪುರುಷೋತ್ತಮನನ್ನು ನಿಯತ ವ್ರತಾನುಷ್ಠಾನಗಳನ್ನು ಒಳಗೊಂಡ ತಪಶ್ಚರಣೆಯ ಫಲವಾಗಿ ಇಂದು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ನಿನ್ನ ಶರೀರದಲ್ಲಿ ಸಕಲ ಚರಾಚರಗಳನ್ನೊಳಗೊಂಡ ತ್ರಿಭುವನಗಳನ್ನೂ ನೋಡುತ್ತಿದ್ದೇನೆ. ನೀನು ಜರಾಮರಣೋತ್ಪತ್ತಿರಹಿತನು. ನಿನಗೆ ಆದಿ ಅಂತ್ಯಗಳು ಎಂಬುದೇ ಇಲ್ಲ. ನೀನು ಇಂತಹವನು, ನಿನ್ನ ಸ್ವರೂಪ ಇಂತಹುದು ಎಂದು ಅಳೆಯುವ ಸಾಧ್ಯತೆಯೂ ಇಲ್ಲ. ಅಂತಹ ಅಪ್ರಮೇಯನಾದ ನಿನಗೆ ನಾನು ಶರಣಾಗತನಾಗಿದ್ದೇನೆ. ಇವೇ ಮುಂತಾದಂತಹ ಕಶ್ಯಪರು ಮಾತುಗಳಿಂದ ಕಶ್ಯಪರು ಪ್ರಾರ್ಥಿಸಲಾಗಿ ಪರಮ ಪ್ರೀತನಾದ ಹರಿಯು ಪಾಪರಹಿತನಾದ ಕಶ್ಯಪನಿಗೆ ಹೇಳ್ತಾನೆ, ವರಂ ವರಯ ಭದ್ರಂ ತೇ ವರಾರ್ಹೋಸಿ ಮತೋ ಮಮ. ನೀನು ಮಾಡಿದ ತಪಸ್ಸಿಗೂ ಮತ್ತು ಸ್ತೋತ್ರಕ್ಕೂ ನಾನು ಸುಪ್ರೀತನಾಗಿದ್ದೇನೆ. ಬೇಕಾದ ವರವನ್ನು ಕೇಳು. ವರವನ್ನು ಪಡೆಯಲು ನೀನು ಯೋಗ್ಯನಾಗಿರುವೆ ಎಂದು ನಾನು ಭಾವಿಸುತ್ತೇನೆ. ನಿನಗೆ ಮಂಗಳವಾಗಲಿ. ವಿಷ್ಣುವಿನ ಆ ದಿವ್ಯ ವಾಣಿಯನ್ನು ಕೇಳಿ ಮರೀಚಿ ಋಷಿಗಳ ಮಗನಾದಂತಹ ಕಶ್ಯಪರು ಹೇಳ್ತಾರೆ, ಪ್ರಭುವೇ,
ವರವನ್ನು ಯಾಚನೆ ಮಾಡುತ್ತಿರುವ ನನ್ನ ವಿಷಯದಲ್ಲಿಯೂ ದೇವತೆಗಳ ಮತ್ತು ಅದಿತಿಯ ವಿಷಯದಲ್ಲಿಯೂ ಸುಪ್ರೀತನಾಗಿರುವ ನೀನು ವರದಾನ ಮಾಡಲು ಅರ್ಹನಾಗಿರುವೆ. ಅದಿತಿಗೂ ನನಗೂ ನೀನು ಪುತ್ರನಾಗಿ ಜನಿಸು. ನನಗೆ ಮಗನಾಗಿ ಹುಟ್ಟುವುದರಿಂದ ಇಂದ್ರನಿಗೂ ನೀನು ತಮ್ಮನಾಗುವೆ. ಅಸುರಹಂತಕನೇ, ನೀನು ನನ್ನಲ್ಲಿ ಅವತರಿಸಿ ಶೋಕಾರ್ತರಾಗಿರುವ ಈ ದೇವತೆಗಳಿಗೆ ಸಹಾಯ ಮಾಡಲು ಯೋಗ್ಯನಾಗಿದ್ದಿ. ನಿನ್ನ ಅನುಗ್ರಹದಿಂದ ನನ್ನ ತಪಶ್ಚರಣೆಯು ಸಿದ್ಧಿ ಹೊಂದಲಾಗಿ ಈ ಆಶ್ರಮವು ಸಿದ್ಧಾಶ್ರಮವೆಂದೇ ಪ್ರಸಿದ್ಧವಾಗುತ್ತದೆ. ಹಾಗಾಗಿ ಮುಂದಿನ ಅವತಾರಕ್ಕಾಗಿ ಈ ಆಶ್ರಮವನ್ನು ಬಿಟ್ಟು ಬಾ. ಪರಮ ಕಾರುಣಿಕನಾದಂತಹ ಮಹಾ ತೇಜಸ್ವಿಯಾದ ಮಹಾವಿಷ್ಣುವು ಅದಿತಿ, ಕಶ್ಯಪರ ಮತ್ತು ದೇವತೆಗಳ ಪ್ರಾರ್ಥನೆಯಂತೆಯೇ ಅದಿತಿಯಲ್ಲಿ ಕಶ್ಯಪನ ಮಗನಾಗಿ ಅವತರಿಸಿ ವಾಮನ ರೂಪವನ್ನು ಧರಿಸಿ ದೇವತೆಗಳ ಕಾರ್ಯವನ್ನು ಸಾಧಿಸಲು ಬಲಿಚಕ್ರವರ್ತಿಯ ಬಳಿಗೆ ಹೋದನು. ಮಾನದನಾದ ವಾಮನನು ದಾನಶೀಲನಾದ ರಾಕ್ಷಸ ರಾಜನ ಬಳಿಗೆ ಹೋಗಿ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿ ಬಲಿಯಿಂದ ದಾನ ಪಡೆದು ತಕ್ಷಣವೇ ತ್ರಿವಿಕ್ರಮನ ಅವತಾರವನ್ನು ತಾಳಿ ತನ್ನ 2 ಹೆಜ್ಜೆಗಳ ಅಳತೆಯಿಂದ ಸಕಲ ಲೋಕಗಳನ್ನು ಅಳೆದು 3ನೆಯ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದುಬಿಟ್ಟ. ಸಕಲ ಲೋಕಹಿತರಕ್ಷಕನಾದ ಶ್ರೀಹರಿಯು ಈ ರೀತಿಯಲ್ಲಿ ಪಡೆದ ತ್ರಿಭುವನಗಳನ್ನು ಇಂದ್ರನಿಗೆ ಕೊಟ್ಟು ಅವನನ್ನು ಪುನಃ ತ್ರೈಲೋಕ್ಯಾಧಿಪತಿಯನ್ನಾಗಿ ಮಾಡಿ ವಾಮನನು ಶ್ರಮ ವಿನಾಶಕವಾದ ಈ ದಿವ್ಯಾಶ್ರಮದಲ್ಲಿಯೇ ವಾಸ ಮಾಡುತ್ತಿದ್ದನು. ನಾನು ಕೂಡ ಭಕ್ತಿ ಭಾವದಿಂದ ವಾಮನನ ಆಶ್ರಮದಲ್ಲಿಯೇ ಇದ್ದೇನೆ. ಪುರುಷ ವ್ಯಾಘ್ರನೇ, ವಿಘ್ನಕಾರಿಗಳಾದ ರಾಕ್ಷಸರು ಈ ಆಶ್ರಮ ಭೂಮಿಯನ್ನು ಪದೇ ಪದೇ ಪ್ರವೇಶಿಸಿ ಉಪದ್ರವ ಕೊಡುತ್ತಿರುವರು. ಇಂತಹ ದುಷ್ಟ ಕಾರ್ಯ ಮಾಡುವ ಪ್ರಭಾವ ಉಳ್ಳವರು ನಿನ್ನಿಂದ ಹತರಾಗಬೇಕಾಗಿದೆ. ಈಗ ನಾವು ಉತ್ತಮೋತ್ತಮವಾದ ಶ್ರಮನಾಶಕವಾದ ಸಿದ್ಧಾಶ್ರಮಕ್ಕೆ ಹೋಗೋಣ. ರಾಘವ, ಈ ಆಶ್ರಮ ಪದವು ನನ್ನದಾಗಿರುವಂತೆಯೇ ನಿನ್ನದೂ ಆಗಿರುವುದು. ವಿಶ್ವಾಮಿತ್ರರು ರಾಮನಿಗೆ ಈ ರೀತಿಯಾಗಿ ಹೇಳಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಆಶ್ರಮವನ್ನು ಪ್ರವೇಶಿಸಿ ಹಿಮದಿಂದ ಮುಚ್ಚಲ್ಪಡದ ಮತ್ತು ಪುನರ್ವಸು ನಕ್ಷತ್ರಗಳಿಂದ ಕೂಡಿ ಪ್ರಕಾಶಮಾನವಾಗಿರುವ ಚಂದ್ರನಂತೆಯೇ ರಾಮ ಲಕ್ಷ್ಮಣರೊಡನೆ ಪ್ರಕಾಶಿಸಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮಕ್ಕೆ ಬಂದಿರುವರು ಎಂಬುದನ್ನು ತಿಳಿದೊಡನೆಯೇ ಸಿದ್ಧಾಶ್ರಮ ನಿವಾಸಿಗಳಾದ ಮುನಿಗಳು ಒಬ್ಬೊಬ್ಬರಾಗಿ ಬಂದು ವಿಶ್ವಾಮಿತ್ರರನ್ನು ಕುಶಲ ಪ್ರಶ್ನೆಗಳಿಂದ ಸಮ್ಮಾನಿಸಿದರು. ಎಲ್ಲರೂ ವಿಶ್ವಾಮಿತ್ರರಿಗೆ ಯಥಾಯೋಗ್ಯವಾದ ಸತ್ಕಾರವನ್ನು ಮಾಡಿದುದಲ್ಲದೆ ರಾಜಕುಮಾರರಾದ ರಾಮ ಲಕ್ಷ್ಮಣರಿಗೂ ಯಥಾಯೋಗ್ಯವಾಗಿ ಅತಿಥಿ ಸತ್ಕಾರವನ್ನ ಮಾಡ್ತಾರೆ. 1 ಮುಹೂರ್ತ ಕಾಲ ವಿಶ್ರಾಂತಿ ಪಡೆದು ಅನಂತರ ಶತ್ರುಧ್ವಂಸಕರಾದ ರಘುಕುಲ ರಾಜಕುಮಾರರು ಕೈ ಮುಗಿದು ನಿಂತು ಮುನಿಪುಂಗವರಾದ ವಿಶ್ವಾಮಿತ್ರರಿಗೆ ಹೇಳ್ತಾರೆ, ಈಗಲೇ ಯಜ್ಞ ದೀಕ್ಷೆಯನ್ನು ಕೈಗೊಳ್ಳಿರಿ. ನಿಮ್ಮ ಯಜ್ಞದ ಸಿದ್ಧಿಯಿಂದಾಗಿ ಈ ಸಿದ್ಧಾಶ್ರಮವು ಅನ್ವರ್ಥನಾಮವನ್ನು ಪುನಃ ಪಡೆಯಲಿ. ಹಂತವ್ಯ ದುಷ್ಟಚಾರಿಣಃ, ದುಷ್ಟಕರ್ಮಿಗಳು ನಿನ್ನಿಂದ ಹತರಾಗಬೇಕು ಎಂದು ನೀವು ಹೇಳಿರುವ ಮಾತುಗಳು ಸತ್ಯವಚನವಾಗಲಿ. ನಾವು ಈ ಕೂಡಲೇ ಆ ರಾಕ್ಷಸರನ್ನು ಸಂಹರಿಸುತ್ತೇವೆ. ರಾಮ ಲಕ್ಷ್ಮಣರು ಹೀಗೆ ಹೇಳಿದೊಡನೆಯೇ ಮಹಾ ತೇಜಸ್ವಿಗಳಾದ ಮಹರ್ಷಿಗಳಾದ ನಿಯತವಾದ ವ್ರತಾನುಷ್ಠಾನವುಳ್ಳ ಜಿತೇಂದ್ರಿಯರಾದ ವಿಶ್ವಾಮಿತ್ರರು ಯಜ್ಞದೀಕ್ಷಾಬದ್ಧರಾದರು. ಸ್ಕಂದ ಮತ್ತು ವಿಶಾಖರಂತೆ ಮಹಾ ತೇಜಸ್ವಿಗಳಾಗಿರುವ ರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ಸುಖನಿದ್ರೆಯಿಂದ ಕಳೆದು ಸುಪ್ರಭಾತವಾದೊಡನೆಯೇ ಎದ್ದು ಸ್ನಾನಾದಿಗಳನ್ನು ಮಾಡಿ ಶುಚೀಭೂತರಾಗಿ ಪ್ರಾತಃ ಸಂಧ್ಯೆಯನ್ನು ಮಾಡಿ ಮಹರ್ಷಿಗಳಿಂದ ಉಪದಿಷ್ಟವಾದಂತಹ ಮಹಾಮಂತ್ರಗಳನ್ನು ಗಾಯತ್ರಿಯನ್ನು ನಿಯಮದಿಂದ ಜಪಿಸಿ ಅಗ್ನಿಹೋತ್ರವನ್ನು ಮುಗಿಸಿ ದೀಕ್ಷಾಬದ್ಧರಾಗಿ ಕುಳಿತಿದ್ದಂತಹ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ಇಲ್ಲಿಗೆ ಬಾಲಕಾಂಡದ 29ನೆಯ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದಗಳು.